ಸ್ನೇಹಿತರೆ ನಮಸ್ಕಾರ. ಕನ್ನಡದ ಹಿರಿಯ ನಟ ದಿನೇಶ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬಹುತೇಕ ರಾಜ್ಕುಮಾರ್ ಅವರ ಸಿನಿಮಾ ಇರ್ಬೋದು ಅಥವಾ ಅಂಬರೀಷ್ ಅವರ ಸಿನಿಮಾಗಳಿರ್ಬೋದು, ಹಾಗೆಯೇ ವಿಷ್ಣುವರ್ಧನ್ ಅವರ ಸಿನಿಮಾಗಳಿರ್ಬೋದು, ಇವರ ಜೊತೆಗೆ ಅಭಿನಯಿಸಿದಂತಹ ಹಿರಿಯ ಕಲಾವಿದ ದಿನೇಶ್ ಅವರು ಇಹಲೋಕಕ್ಕೆ ತ್ಯಜಿಸಿದಂತಹ ಸುದ್ದಿ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಅವರು ಯಾವ ಕಾರಣಕ್ಕೆ ಇಹಲೋಕವನ್ನು ತ್ಯಜಿಸಿದ್ರು ಅಂತ ಹೇಳಿಬಿಟ್ಟು ಬಹುಶಃ ಸಾಕಷ್ಟು ಜನ ಅರಿವು ಕೂಡ ಬರಲಿಲ್ಲ. ಕಾರಣ ಅವತ್ತು ಮಾಧ್ಯಮ ಇಷ್ಟರ ಮಟ್ಟಿಗೆ ಬೆಳೆದಿರಲಿಲ್ಲ. ಮಾಧ್ಯಮಗಳಲ್ಲಿ ಅವತ್ತು ಸುದ್ದಿ ಹೇಗೆ ಪ್ರಸಾರ ಆಗ್ತಿತ್ತು ಅಂತ ಹೇಳಿದ್ರೆ, ಇಂಥವ್ರು ಇಂಥದ್ದಾಯಿತು ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇರಲಿಲ್ಲ. ಆದರೆ ಇವತ್ತಿಗೆ ಹಾಗಿಲ್ಲ. ಒಂದು ಕಡೆ ನ್ಯೂಸ್ ಚಾನಲ್ಗಳು, ಮತ್ತೊಂದು ಕಡೆ ಯೂಟ್ಯೂಬ್ ಚಾನಲ್ಗಳು, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾ, ಹಾಗೆಯೇ ಪೇಪರು, ಮತ್ತೊಂದು ಇನ್ನೊಂದು ಅಂತ ಹೇಳಿಬಿಟ್ಟು ಎಲ್ಲ ಕಡೆಯೂ ಕೂಡ ಸುದ್ದಿಗಳು ಹೆಚ್ಚು ವೈರಲ್ ಆಗುವಂಥ ಕಾರಣಕ್ಕೋಸ್ಕರ ಸುದ್ದಿಗಳು ಬೇಗ ವೈರಲ್ ಆಗ್ತವೆ. ಜೊತೆಗೆ ಅದರ ಆಳ ಅಗಲ ಮತ್ತು ಅದರ ಆಚೆ ಈಚೆ ಪ್ರತಿಯೊಂದು ಕೂಡ ಹೊರಗಡೆ ಬರ್ತಿದೆ. ಅದೇ ರೀತಿ ಕನ್ನಡದ ದಿವಂಗತ ಖ್ಯಾತ ನಟ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್ ಅವರು ಕೂಡ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಅಸಲಿ ವಿಚಾರ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಅಸಲಿ ಕಾರಣ ಏನು, ಈ ರೀತಿ ಹೃದಯಾಘಾತ ಆಗೋದಕ್ಕೆ ಅಸಲಿ ಕಾರಣ ಏನು ಅನ್ನುವಂಥ ವಿಚಾರ ಈಗ ಭಾರಿ ಚರ್ಚೆ ಆಗ್ತಿದೆ. ಒಂದು ಕಡೆ ಇವರು ಹಿರಿಯ ನಟ ದಿನೇಶ್ ಅವರ ಪುತ್ರ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಅದ್ಭುತವಾದಂಥ ಕಲಾವಿದ ಅನ್ನೋದು ಮತ್ತೊಂದು ಕಡೆ, ದರ್ಶನ್ ಅವರ ಆಪ್ತ ಸ್ನೇಹಿತ ಅನ್ನೋದು ಇನ್ನೊಂದು ಕಡೆ. ಇವೆಲ್ಲದರ ನಡುವೆ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗದೇ ಇರುವಂಥದ್ದು, ಸ್ವಾಭಿಮಾನ ಅನ್ನುವಂಥದ್ದು ಯಾವ ಪರಿ ಇತ್ತು ಇವರಿಗೆ ಅನ್ನುವಂಥದ್ದು, ಹಾಗೆಯೇ ಮದುವೆ ವಿಚಾರ ಇರ್ಬೋದು, ಅವಕಾಶಗಳ ಕೊರತೆ ಇರ್ಬೋದು, ಇವೆಲ್ಲದರ ಪರಿಣಾಮ ಖಿನ್ನತೆಗೆ ಜಾರಿದಂತಹ ಗಿರಿ ಕುಡಿತದ ದಾಸನಾಗಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಹೇಗೆ ಹಿರಿಯ ನಟ ದಿನೇಶ್ ಅವರು ಕೂಡ ಕುಡಿತಕ್ಕೆ ಬಲಿಯಾದರೋ, ಅದೇ ರೀತಿ ಮಗನೂ ಕೂಡ ಇಲ್ಲಿ ಕುಡಿತಕ್ಕೆ ಬಲಿಯಾದ್ರ ಮತ್ತು ತೀರಾ ಸ್ವಾಭಿಮಾನತನವೂ ಕೂಡ ಎಲ್ಲೋ ಒಂದು ಕಡೆ ಪೆಟ್ಟು ತಂದು ಕೊಡ್ತಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದು ಮಾತನಾಡಬೇಕೋ ಮಾತನಾಡಬಾರ್ದಾ ಅನ್ನುವಂಥದ್ದು ಒಂದು ಭಾಗವಾದರೆ, ಮಾತನಾಡದೇ ಇದ್ದರೆ ಸತ್ಯ ಅಲ್ಲೇ ಸಾಯುತ್ತೆ. ಮಾತನಾಡಿದರೆ ಎಲ್ಲೋ ಒಂದು ಕಡೆ ನೊಂದಿರುವಂಥ ಮನಸ್ಸುಗಳಿಗೆ ಇನ್ನಷ್ಟು ನೋವು ಬರಬಹುದು. ಹಾಗಂದ ಮಾತ್ರಕ್ಕೆ ಮಾಡಿರುವಂತಹ ಕೆಲವೊಂದಷ್ಟು ತಪ್ಪುಗಳನ್ನು 4 ಜನರಿಗೆ ಹೇಳೋದ್ರ ಮೂಲಕ ಇನ್ನುಳಿದವರಾದರೂ ಅವರ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಿ ಎನ್ನುವಂಥಷ್ಟೇ ನಮ್ಮ ಉದ್ದೇಶ. ಈಗ ನಟ ಗಿರಿ ದಿನೇಶ್ ಅವರ ಈ ಒಂದು ಹೃದಯಾಘಾತದ ಹಿನ್ನೆಲೆ ಮತ್ತು ಅದಕ್ಕೆ ಕಾರಣ, ಖಿನ್ನತೆಯ ಕಾರಣ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನಿಸುತ್ತೆ. ಯಾವುದಕ್ಕೂ ಒಂದ್ಸಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಪಡೀರಿ. ಈ ಸ್ಟೋರಿಯನ್ನು ಕೊನೆಯವರೆಗೆ ನೋಡಿ ನಂತರ ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತೇಳಿ ಹೇಳ್ತಾ, ಗಿರಿ ದಿನೇಶ್ ನವಗ್ರಹ ಸಿನಿಮಾದಲ್ಲಿ ಶೆಟ್ಟಿ ಎನ್ನುವಂಥ ಪಾತ್ರವನ್ನು ನಿಭಾಯಿಸಿದಂಥ ಗಿರಿ ದಿನೇಶ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಿರಿಯ ನಟ ದಿನೇಶ್ ಅವರ ಸುಪುತ್ರ ಕೂಡ ಹೌದು. ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದಂಥ ಅದ್ಭುತ ಕಲಾವಿದನೂ ಕೂಡ ಹೌದು. ಆ ಕಾಮಿಡಿ ಟೈಮಿಂಗ್ ಇರ್ಬೋದು, ನಟನೆಯ ಚಾಕಚಕ್ಯತೆ ಇರ್ಬೋದು, ಎಲ್ಲವೂ ಕೂಡ ಅದ್ಭುತ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಗಿರಿ ದಿನೇಶ್ಗೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನ ಪೆಟ್ಟು ಕೊಡ್ತು ಅಂತಲೇ ಹೇಳ್ಬೋದು. ಶುಕ್ರವಾರ ಸಂಜೆ ಗಿರಿ ದಿನೇಶ್ ಅವರ ಗ್ರಹಚಾರ ಕೆಟ್ಟಿತ್ತು, ವಿಧಿಯಾಟ ಬೇರೆಯದೇ ತೀರ್ಮಾನಿಸಿತ್ತು. ಪರಿಣಾಮ ಪೂಜೆ ಮಾಡ್ತಿದ್ದಂಥ ಗಿರಿ ದಿನೇಶ್ ಅದೇ ದೇವರ ಪಾದವನ್ನು ಈ ಮೂಲಕ ಸೇರ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಸ್ವತಃ ಅವರೂ ಕೂಡ ಕಲ್ಪನೆ ಮಾಡಿರಲಿಲ್ವೇನೋ. ಶುಕ್ರವಾರ ಎಲ್ಲವೂ ಕೂಡ ಚೆನ್ನಾಗಿತ್ತು. ರಾಜಾಜಿನಗರದ ಅವರ ಸಹೋದರನ ಮನೆಯಲ್ಲಿ ಸಂಜೆಯ ಪೂಜೆಯನ್ನು ಮಾಡ್ತಾಯಿದ್ರು ಗಿರಿ ದಿನೇಶ್. ಸಂಜೆಯ ಪೂಜೆಯನ್ನು ಮಾಡ್ತಿದ್ದಂತೆ ಇಮಿಡಿಯೇಟ್ಲಿ ಕುಸಿದು ಬೀಳ್ತಾರೆ, ಎದೆಯನ್ನು ಹಿಡ್ಕೊಂಡು ಕುಸಿದು ಬೀಳ್ತಾರೆ. ಇಮಿಡಿಯೇಟ್ಲಿ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೂ ಕೂಡ ಅವರನ್ನು ಬದುಕಿಸೋಳಕ್ಕೆ ಆಗಲಿಲ್ಲ. ಈಗ ಗಿರಿ ದಿನೇಶ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯು ಕೂಡ ಮುಗಿದಿದೆ. ಕೆಲವೇ ಆಪ್ತರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಕನ್ನಡದ ಮತ್ತೊಬ್ಬ ಖ್ಯಾತ ಕಳನಟ ದಿವಂಗತ ಸುಂದರ್ ಕೃಷ್ಣ ಅರಸ್ ಪುತ್ರ ನಾಗೇಂದ್ರ ಕೂಡ ಇಲ್ಲಿ ಇದ್ದರು ಅನ್ನೋದನ್ನು ಗಮನಿಸಬೇಕು. ಇನ್ನು ದರ್ಶನ್ ಹೋಗಬೇಕಾಗಿತ್ತು, ಬಟ್ ಬೇರೆ ಬೇರೆ ಕಾರಣಗಳಿಂದ ದರ್ಶನ್ ಕಾಲ್ ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ತಂದೆ ದಿನೇಶ್ ಅವರು ಕೂಡ ಹೃದಯಾಘಾತದಿಂದ 1990ರಲ್ಲಿ ಕೊನೆಯುಸಿರು ಎಳೆದ್ರು ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅದನ್ನು ಕೂಡ ನಾವು ನೆನಪಿಸಲೇಬೇಕು. ಇನ್ಫ್ಯಾಕ್ಟ್ ಅವರ ತಂದೆಗೆ ಹೃದಯಾಘಾತ ಆಗುವಂಥ ಸಂದರ್ಭದಲ್ಲಿ 53 ವರ್ಷ, ಈಗ ಗಿರಿಗೆ 45 ವರ್ಷ. ಅಂದರೆ ತಂದೆ 53 ವರ್ಷಕ್ಕೆ ಹೃದಯಾಘಾತದಿಂದ ಬಲಿಯಾದರೆ ಮಗ 45 ವರ್ಷಕ್ಕೆ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಿದ್ದಾಗಲೇ ದಿನೇಶು ನಿಧನರಾಗಿತ್ತು. ಬಳಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು. 5 ಜನ ಮಕ್ಕಳಲ್ಲಿ ಗಿರಿ ಕೊನೆಯವರು. ಬಳಿಕ ಕುಟುಂಬವನ್ನು ಯಾರೂ ಕೂಡ ಚಿತ್ರರಂಗದಲ್ಲಿ ಅಷ್ಟಾಗಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ನವಗ್ರಹ ಚಿತ್ರದ ಮೂಲಕ ಗಿರಿ ಪ್ರೇಕ್ಷಕರ ಮುಂದೆ ಬಂದಿದ್ದರು. ಅವತ್ತು ದರ್ಶನ್ ಕೊಟ್ಟಂಥ ಅವಕಾಶದಿಂದ ಗಿರಿ ಮತ್ತೆ ಚಿತ್ರರಂಗದಲ್ಲಿ ಚಿರುಗಿರುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಚಿತ್ರದಲ್ಲಿ ಶೆಟ್ಟಿ ಪಾತ್ರದಲ್ಲಿ ನಟಿಸಿ ತಮ್ಮ ಕಾಮಿಡಿ ಟೈಮಿಂಗ್ನ ಮೂಲಕ ಮೋಡಿಯನ್ನು ಮಾಡಿದರು ಇದೇ ಗಿರಿ ದಿನೇಶ್ ಅವರು.
ಅದಾದ ಬಳಿಕ ಗಿರಿ ದಿನೇಶ್ಗೆ ಮತ್ತೆ ಅಂತಹ ಒಳ್ಳೆ ಅವಕಾಶಗಳು ಸಿಗಲಿಲ್ಲ. ಇನ್ಫ್ಯಾಕ್ಟ್ ಗಿರಿ ಕೂಡ ಅವಕಾಶವನ್ನು ಅರಸಿ ಹೋಗಲಿಲ್ಲ. ಸ್ವಾಭಿಮಾನ ಅತಿಯಾಗಿ ಕಾಡಿದ್ರಿಂದ ಬಹುಶಃ ಅದೇ ಮುಳುವಾಯಿತು ಅಂತಲೂ ಕೂಡ ಅನಿಸುತ್ತೆ. ಆ ಬಳಿಕ ಕೂಡ ಹೆಚ್ಚು ಅವಕಾಶಗಳು ಸಿಕ್ಕಿರಲಿಲ್ಲ. ಬಾರೆ ನನ್ನ ಮುದ್ದಿನ ರಾಣಿ ಚಿತ್ರದಲ್ಲಿ ಗಿರಿ ಬಾಲನಟನಾಗಿ ನಟಿಸಿದರು. ವಜ್ರ ಹಾಗೂ ಚಮಕಾಯಿಸಿ ಚಿಂದೆ ಉಡಾಯಿಸಿ ಸೇರಿದಂತೆ 2-3 ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿಯೂ ಕೂಡ ನಟಿಸಿದರು. ತಂದೆ ತಾಯಿಯ ಅಗಲಿಕೆ ಬಳಿಕ ಚಿಕ್ಕಮ್ಮ ತಾಯಿ ರೀತಿ ಮಕ್ಕಳನ್ನು ಸಾಕಿದ್ರೂ ಕೂಡ. ಗಿರಿ ಒಂಟಿಯಾಗಿ ಮನೆಯಲ್ಲಿದ್ದರೂ ಕೂಡ ಆಗಾಗ ಸಹೋದರನ ಮನೆಗೆ ಸಹೋದರಿಯ ಮನೆಗೆ ಹೋಗಿ ಬರ್ತಾ ಇದ್ರು. ಇದೇ ರೀತಿ ಫೆಬ್ರವರಿ 7ನೇ ತಾರೀಕು ಶುಕ್ರವಾರ ಮನೆಯಲ್ಲಿ ಸಹೋದರನ ಮನೆಯಲ್ಲಿ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನ ಇಹಲೋಕವನ್ನು ತ್ಯಜಿಸಿದ್ದಾರೆ. ನಟ ಗಿರಿ ಚಿಕ್ಕಮ್ಮ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಮುಖ ತೊಳೆಯೋದಕ್ಕೆ ಬಚ್ಚಲು ಮನೆ ಬಳಿಕ ಬಂದು ಕುಸಿದು ಬಿದ್ದ. ಕೊಂಚ ಬಾಯಿಂದ ರಕ್ತ ಬಂತು. ಎಷ್ಟು ಹೊತ್ತಾದರೂ ಕೂಡ ಏಳಲಿಲ್ಲ. ಬಳಿಕ ವೈದ್ಯರು ಕರೆಸಿದಾಗ ಜೀವ ಹೋಗಿದೆ ಅಂತೇಳಿ ಗೊತ್ತಾಯಿತು. ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಅಂತಲೂ ಕೂಡ ಹೇಳಿದ್ದಾರೆ. 4-5 ತಿಂಗಳಿನಿಂದ ಶುಗರ್ ಇತ್ತು, ಚಿಕಿತ್ಸೆ ಕೊಡಿಸ್ತಾ ಇದ್ವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಸಿನಿಮಾ ಅವಕಾಶಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬರಲ್ಲ. ಅವನು ಹೆಚ್ಚು ಮಾತು ಕೂಡ ಆಡೋದಿಲ್ಲ. ಬಹಳ ಸೌಮ್ಯ ಸ್ವಭಾವದವನು. ಇದ್ದಕ್ಕಿದ್ದಂತೆ ದೇಹದ ತೂಕ ಕಮ್ಮಿಯಾಗಿತ್ತು. ಪರೀಕ್ಷೆ ಮಾಡಿಸಿದಾಗ ಶುಗರ್ ಇರೋದು ಗೊತ್ತಾಗಿತ್ತು. ಆದರೆ ಮಾತ್ರೆಯನ್ನು ಕೊಡ್ತಾ ಇದ್ವಿ ಅಂತೇಳ್ಬಿಟ್ಟು ಗಿರಿಯ ಚಿಕ್ಕಮ್ಮ ಹೇಳ್ತಾರೆ. ಇನ್ನು ಗಿರಿಯ ಸಹೋದರಿ ಮಾತನಾಡಿ, ಅಪ್ಪ ಅಮ್ಮ ತೀರಿಕೊಂಡ ಬಳಿಕ ನಮ್ಮ ಚಿಕ್ಕಮ್ಮ ನಮ್ಮನ್ನು ಸಾಕಿದ್ಲು. ಅವರ ಜೊತೆಗೆ ಗಿರಿ ಕೂಡ ಇದ್ದ. ನಮ್ಮ ಸಹೋದರ ಸಹೋದರರಲ್ಲಿ ಗಿರಿ ಕೊನೆಯವನು. ಅವನು ಮದುವೆ ಆಗಲಿಲ್ಲ. ಅದಕ್ಕೆ ರೀಸನ್ ಅಂತ ಅಲ್ಲ, ಆ ಸಮಯದಲ್ಲಿ ಆಗಲಿಲ್ಲ ಅಷ್ಟೇ. ಚಿತ್ರರಂಗದಿಂದ ಯಾವುದೇ ಸಮಸ್ಯೆ ಇಲ್ಲ. ಗಿರಿ ಸ್ವತಃ ನಟನೆಯತ್ತ ಆಸಕ್ತಿಯನ್ನು ತೋರಲಿಲ್ಲ. ಇನ್ನುಳಿದಂತೆ ಚಿತ್ರರಂಗದ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸ್ನೇಹಿತ ನಾಗೇಂದ್ರ ಅರಸು ನಮ್ಮ ಜೊತೆಗೆ ನವಗ್ರಹ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದ. ಆ ಬಳಿಕ ನಾವು ಒಂದಷ್ಟು ಕಡೆ ರೆಫರ್ ಕೂಡ ಮಾಡಿದ್ವಿ. ಬಳಿಕ ಏನಾಯಿತು ಗೊತ್ತಿಲ್ಲ. 2 ತಿಂಗಳ ಹಿಂದೆ ಭೇಟಿ ಮಾಡಿದ್ದೆ. ನವಗ್ರಹ ರಿಲೀಸ್ ವೇಳೆ ಪ್ರಚಾರಕ್ಕೆ ಕರೆದಾಗ ಬರೋಕ್ಕೆ ಸಾಧ್ಯವಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದ. ಜೊತೆಗೆ ಟೈಫಾಯ್ಡ್ ಕೂಡ ಬಂದಿತ್ತು. ಮದುವೆ ಬಗ್ಗೆ ಕೇಳಿದರೆ ಈಗ ಮದುವೆನಾ, ಯಾರು ಹೆಣ್ಣು ಕೊಡ್ತಾರೆ ಅಂತೇಳಿ ಹೇಳ್ತಿದ್ದ. ಅದು ಬಿಟ್ಟು ನಾವು ಹೆಚ್ಚು ಕೇಳೋದಕ್ಕೆ ಹೋಗ್ತಾ ಇರಲಿಲ್ಲ. ಬಹಳ ಸ್ವಾಭಿಮಾನಿಯಾಗಿದ್ದಂಥ ಗಿರಿ ಯಾರ ಬಳಿಯೂ ಕೂಡ ಹೋಗಿ ಅವಕಾಶವನ್ನು ಕೇಳ್ತಾ ಇರಲಿಲ್ಲ. ನಮ್ಮ ಹತ್ತಿರ ಕೂಡ ಬಂದು ಮಾತನಾಡೋದಕ್ಕೆ ಹಿಂಜರಿತಿದ್ದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ ಇದೇ ಸ್ವಾಭಿಮಾನ, ಇದೇ ಅವಕಾಶಗಳ ಕೊರತೆ, ಇದೇ ಮದುವೆ ಎಲ್ಲವೂ ಕೂಡ ಗಿರಿಯನ್ನು ವಿಪರೀತವಾಗಿ ಕಾಡಿತ್ತು. ಮತ್ತೊಂದು ಕಡೆ ತಂದೆಯವರ ಮರಣದ ನಂತರ ಗಿರಿಗೆ ಎಲ್ಲೋ ಒಂದು ಕಡೆ ಒಂಟಿತನವೂ ಕೂಡ ಕಾಡಿತು ಅಂತೇಳಿ ಅನಿಸುತ್ತೆ. ಇದೇ ಕಾರಣದಿಂದ ಮದುವೆ ಆಗದೇ ಇರುವಂಥದ್ದೇ ಗಿರಿಗೆ ದೊಡ್ಡ ಸಮಸ್ಯೆ ಆಯಿತು. ಈ ನಡುವೆ ಗಿರಿಗೆ ಕುಡಿತದ ಚಟವೂ ಕೂಡ ಇತ್ತು ಅಂತ ಹೇಳಿಬಿಟ್ಟು ಅವರ ಆತ್ಮೀಯ ಸ್ನೇಹಿತರು ಹೇಳ್ತಾರೆ. ಕುಡಿತ, ಶುಗರು, ಮತ್ತೊಂದು ಕಡೆ ಅನಾರೋಗ್ಯ ಸಮಸ್ಯೆ, ಒಂಟಿತನ ಇವೆಲ್ಲದೂ ಕೂಡ ವಿಪರೀತವಾಗಿ ಗಿರಿಗೆ ಕಾಡಿದಂಥ ಪರಿಣಾಮ ಅಂತಿಮವಾಗಿ ವಿಧಿಯ ಆಟವೂ ಕೂಡ ಲಿಖಿತವಾಗಿತ್ತು, ನಿರ್ಧರಿತವಾಗಿತ್ತು. ಇದೇ ಕಾರಣಕ್ಕೆ ಶುಕ್ರವಾರ ಸಂಜೆ ಇಂಥದ್ದೊಂದು ಘಟನೆ, ಹೃದಯಾಘಾತ ನಡೆದು ಹೋಗಿದೆ. ಹೃದಯಾಘಾತ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿದೆ. ಇನ್ಫ್ಯಾಕ್ಟು ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ ಇದೆಯಲ್ಲ, ಇದು ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲದೆ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಬರಸಿಡಿಲಿನ ಸುದ್ದಿಯೇ. ಅವತ್ತು ಹೇಗೆ ಆಯಿತೋ ಅದೇ ರೀತಿ ಈಗಲೂ ಕೂಡ ಆಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ಆಗಬಹುದು ಅನ್ನುವಂಥದ್ದು ಈಗ ಎಲ್ಲರೂ ಕೂಡ ವೈದ್ಯರು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆಫ್ಟರ್ ಕೋವಿಡ್ ಆ ರೀತಿ ಆಗಿದೆ. ನಮ್ಮೆಲ್ಲರ ಪರಿಸ್ಥಿತಿ ಆ ರೀತಿ ಆಗಿದೆ. ತುಂಬ ಎಚ್ಚರಿಕೆಯಿಂದ ಆರೋಗ್ಯವನ್ನು ನೋಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಶುಗರ್ ಇದ್ದಂಥ ಸಂದರ್ಭದಲ್ಲಿ, ಹಾಗೆಯೇ ಅನಾರೋಗ್ಯಗಳು, ಬೇರೆ ಬೇರೆ ರೀತಿಯಾದಂಥ ಅನಾರೋಗ್ಯಗಳು, ಈಗ ಟೈಫಾಯ್ಡಿಂದ ಚೇತರಿಸಿಕೊಂಡಿದ್ದು ಮಾತ್ರ. ಈ ನಡುವೆ ಡ್ರಿಂಕ್ಸು, ನಾನ್ ವೆಜ್ಜು, ಈ ರೀತಿಯಾದಂತಹ ಬ್ಯಾಡ್ ಹ್ಯಾಬಿಟ್ಸ್ಗಳ ಪರಿಣಾಮ ಇದು ಎಲ್ಲೋ ಒಂದು ಕಡೆ ಹೃದಯಾಘಾತಕ್ಕೆ ದಾರಿಯನ್ನು ಮಾಡಿಕೊಡ್ತಿದೆ. ನಾನ್ ವೆಜ್ ತಿನ್ನೋದ್ರಿಂದ ಹೃದಯಾಘಾತ ಆಗುತ್ತೆ ಅಂತಲ್ಲ, ಟೂ ಮಚ್ ಫ್ಯಾಟ್ ಅಂದರೆ ತುಂಬ ಕೊಲೆಸ್ಟ್ರಾಲ್ ಇರುವಂತಹ ಫುಡ್ಗಳನ್ನು ತಿನ್ನೋದ್ರಿಂದ ಈ ರೀತಿಯಾದಂಥ ಚಾನ್ಸಸ್ಗಳು ಹೆಚ್ಚಿವೆ ಅನ್ನುವಂಥದ್ದು ವೈದ್ಯರ ಅಭಿಪ್ರಾಯ. ಒಟ್ಟಿನಲ್ಲಿ ಅವರ ತಂದೆಯೂ ಕೂಡ, ಯಾರು ಗಿರಿ ದಿನೇಶ್ ಅವರ ತಂದೆ ದಿನೇಶ್ ಅವರು ಕೂಡ ಇದೇ ರೀತಿ ಕುಡಿತ ಮತ್ತು ಕೆಲವು ದುಶ್ಚಟಗಳ ಪರಿಣಾಮ 53 ವರ್ಷಕ್ಕೆ ಹೃದಯಾಘಾತದಿಂದ ಬಲಿಯಾದರೆ, ಮಗ ಕೇವಲ 45 ವರ್ಷಕ್ಕೆ ಈ ರೀತಿಯಾದಂತಹ ದುರ್ಘಟನೆಗೆ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸ ಅಂತಲೇ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಗಿರಿ ದಿನೇಶ್ ಅವರ ಈ ಅಕಾಲಿಕವಾದಂತಹ ನಿಧನ ವಾರ್ತೆಯನ್ನು ಕೇಳಿ ನಿಮಗೇನು ಅನ್ನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ರೀತಿ ನಿಮ್ಮ ನಡುವೆ ಕೂಡ ಯಾರಾದರೂ ಇದ್ದಾರಾ? ಈ ರೀತಿಯೇ ಇರೋರು ಯಾರಾದರೂ ಇದ್ದರೆ ಅವರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.